ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗೇಂದ್ರ ಎಂಟರ್ಟೈನರ್. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಡಿ ಬಾಸ್ ಸರ್ ಅಭಿಮಾನಿಗಳಿಗೂ ನಮಸ್ಕಾರ ಹಾಗೂ ಬೆಳಗಿನ ಶುಭೋದಯಗಳು. ಸೊ ನಾನು ಕೂಡ ನಿಮ್ಮ ಹಾಗೆ ಡಿ ಬಾಸ್ ಸರ್ ಅಭಿಮಾನಿ. ಕೋಟ್ಯಾಂತರ ಅಭಿಮಾನಿಗಳು ನಾವೇನಿದ್ದೀವಿ ಡಿ ಬಾಸ್ ಸರ್ ಅಭಿಮಾನಿಗಳು, ಅದರಲ್ಲಿ ನಾನು ಕೂಡ ಒಬ್ಬ. ಸೊ ನಮ್ಮೂರು ಚಾಮರಾಜನಗರ, ನನ್ನ ಹೆಸರು ನಾಗೇಂದ್ರ. ಸೊ ನಾನು 5-6 ಇಯರ್ಸಿಂದ ಡಿ ಬಾಸ್ ಸರ್ ಅಭಿಮಾನಿ. ಈಗ ನಂಗೆ 20 ಇಯರ್ಸ್ದಿಂದನೂ ಡಿ ಬಾಸ್ ಸರ್ ಅಭಿಮಾನಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಚಾನಲ್ ಪಾಪ್ಯುಲೇಷನ್ಗಾಗಿ ಅಥವಾ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ಗಾಗಿ ನಾನು ಹೇಳ್ತಿಲ್ಲ. ಸೊ ನಾನು ಆ ದೇವ್ರನ್ನ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗಿದೆ. ಅಂತ ಏನಕ್ಕೆ ದೇವ್ರು ಅಂತ ಇದ್ದೀನಿ ಅಂತಂದರೆ, ನಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳಿಗೆ ನಮ್ಮ ಡಿ ಬಾಸೇ ದೇವರು. ನಮ್ಮ ಡಿ ಬಾಸೇ ಅಲ್ಲ, ಆ ಡಿ ಇದೆ ದಾನ ಧರ್ಮ. ಆಗ ದ್ವಾಪರ ಯುಗದಲ್ಲೇನೋ ಕರ್ಣ ಇದ್ದಂತೆ. ಸ್ವಲ್ಪ ಮಿಸ್ಟೇಕಾದ್ರು ಬೇಜಾರು ಮಾಡ್ಕೊಬೇಡಿ. ಆದರೆ ಈ ಕಲಿಯುಗಕ್ಕೆ ನಮ್ಮ ಡಿ ಬಾಸೇ ಕರ್ಣ. ನಮ್ಮ ಡಿ ಬಾಸೇ ಅಲ್ಲ, ನಮ್ಮ ಡಿ ಬಾಸೇ ದೇವರು. ಕಾಣದಿರೋ ದೇವರು ಸುಮಾರು ಇರ್ಬೋದು, ಆದರೆ ಕಾಣುವಂಥ ದೇವರು ನಮ್ಮ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಈಗ ಕೆಲವರು ನೆಮ್ಮದಿಯಾಗಿರುತ್ತಲ್ವ, ಅದರಲ್ಲಿ ಮೀಡಿಯಾ ಕಚ್ಚಡ ನನ್ನ ಮಕ್ಕಳಿದಾರಲ್ಲ, ಅವ್ರಿಗೆ ತುಂಬಾ ನೆಮ್ಮದಿಯಾಗಿರುತ್ತೆ. ಸಾರಿ, ನನ್ನ ವಾಯ್ಸು ಡಲ್ಲಾಗಿ ಕೇಳಿಸ್ಬೋದು, ಬಟ್ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ತುಂಬಾ ಪೇನ್ ಆಗ್ತಿದೆ. ನಿನ್ನೆ ಡಿ ಬಾಸ್ದು ಬೇಲ್ ರದ್ದಾಯಿತು. ಅದೇ ನೋವಿನ ಸಂಗತಿಲಿರ್ಬೇಕಾದ್ರೆ ಈಗೊಂದು ನಮಗೆ ಇನ್ನೊಂದು ನೋವಿನ ಸಂಗತಿ ಏನಂದರೆ, ಡಿ ಬಾಸ್ ಸರ್ದು ಸಾಂಗು ರಿಲೀಸ್ ಆಗ್ತಾಯಿಲ್ಲ. ಅದು ಇನ್ನೂ ನೋವಿನ ಸಂಗತಿ ಇದೆ. ಸಾಂಗ್ನ ರಿಲೀಸ್ ಮಾಡ್ಬೋದಿತ್ತು, ಬಟ್ ಆದರೆ ಏನು ಮಾಡೋದು ಏನಕ್ಕೂ ಗೊತ್ತಿಲ್ಲ, ಮಾಡ್ತಾಯಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನು ಅಂತ. ಬಟ್ ನಾನು ಹೇಳೋದಿಷ್ಟೇ, ಈ ಮೀಡಿಯಾದವ್ರಿಗೆ, ಸರ್ಕಾರದವ್ರಿಗೆ, ಇದನ್ನೇ ಇಷ್ಟು ದೊಡ್ಡ ನ್ಯೂಸ್ ಮಾಡ್ತಾಯಿದ್ದೀರಲ್ಲ, ಇನ್ನೂ ಸೌಜನ್ಯ ಸಿಸ್ಟರು ಇನ್ನೂ ಅತಿ ಹೆಚ್ಚು ಹೆಣ್ಮಕ್ಳಿಗಾಗಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಿ, ಕಾನ್ಸಂಟ್ರೇಷನ್ ಮಾಡಿ. ಸ್ವಲ್ಪ ಅದಕ್ಕೆ ಮಾಡೋಕ್ಕಾಗಲ್ಲ ಬಿಡಿ, ಯಾಕೆಂದರೆ ನಿಮ್ಗೆ ಅದಕ್ಕೆ ಮಾಡಿದ್ರೆ ಏನೂ ಇದಾಗಲ್ವಲ್ಲ. ಇದಾದರೆ ಒಳ್ಳೆ ಇದು ಸಿಗುತ್ತಲ್ಲ. ಅದರಲ್ಲಿ ಮೀಡಿಯಾದವ್ರಿಗಂತೂ ಮೊದಲೇ ಟಿಫನ್, ಊಟಕ್ಕೆ ಕಾಫಿ ತಿಂಡಿ, ಊಟಕ್ಕೆಲ್ಲ ದುಡ್ಡಿರಲ್ಲ. ಇದನ್ನು ಮಾಡಿದ್ರೆ ಟೀ ಕಾಫಿ, ಮನೆಗೆ ಹೋಗಿ ಬಿರಿಯಾನಿನೇ ತಿನ್ಬೋದು ಅವ್ರವ್ರ ಫ್ಯಾಮಿಲಿಯರೆಲ್ಲ ಕೂತ್ಕೊಂಡು. ಅದಕ್ಕೋಸ್ಕರ ಮಾಡ್ತಿದ್ದೆ. ನಾನು ಒಂದು ಕೇಳ್ಕೊತೀನಿ ಡಿ ಬಾಸ್ ಸರ್ ಅಭಿಮಾನಿಗಳಲ್ಲಿ, ನಾವು ಯಾರು ಕೂಡ ಮೀಡಿಯಾನ ನೋಡೋದು ಬೇಡ, ಅಂದರೆ ನ್ಯೂಸ್ ಚಾನಲ್ಗಳನ್ನ ನೋಡೋದು ಬೇಡ. ಯೂಟ್ಯೂಬಲ್ಲೂ ಇದೆ ಅವ್ರ ಚಾನಲ್ಗಳು, ಇನ್ಸ್ಟಾಗ್ರಾಮಲ್ಲೂ ಇದೆ ಅವ್ರ ವೀಡಿಯೋಗಳು, ನೋಡೋದೇ ಬೇಡ. ಟ್ವಿಟರ್ ಏನೇನಿದೆ ಸೋಷಲ್ ಮೀಡಿಯಾ ಅದರಲ್ಲೆಲ್ಲ ಅವ್ರದ್ದಿದೆ, ನೋಡೋದು ಬೇಡ. ನೋಡಿದ್ರೆ ನಮಗೆ ಈಗಿರೋ ನೋವೇ ತಡೆಯೋಕ್ಕಾಗ್ತಿಲ್ಲ, ಅದನ್ನು ನೋಡಿ ಇನ್ನೂ ನಮಗೆ ತಡೆಯೋಕ್ಕಲ್ಲ. ನೋಡೋದು ಬೇಡ, ನೋಡಲೇಬೇಡಿ. ಯಾಕೆಂದ್ರೆ ನಮ್ಮಿಂದ TRP ಅವ್ರಿಗೆ, ನಾವು ನೋಡಿದರೆ ಅವರೇ ನ್ಯೂಸ್ ಮಾಡೋದು ಬಿಟ್ಬಿಡ್ತಾರೆ. ನಾನು ಒಂದು ಮಾತು ಹೇಳಲ್ಲ, ನಾವು ನೋಡೋದು ಬಿಟ್ಬಿಟ್ರೆ ಅವ್ರಿಗೆ ಅರ್ಧ ನ್ಯೂಸೇ ಹೋಯ್ತು ಅಂತ. ಆಗ ಅವರೇ ಬಿಡಪ್ಪ ಅಂತ ಬಿಟ್ಬಿಡ್ತಾರೆ. ಅವ್ರು ಬಿಡೋಲ್ಲ. ಒಂದು ಉದಾಹರಣೆಗೆ ಹೇಳ್ತಿರೋ, ಸ್ವಲ್ಪ ಕಮ್ಮಿ ಮಾಡ್ತಾರೆ ಅವರು. ನಾನು ಹೇಳೋದಿಷ್ಟೇ, ನಿಮ್ಮಂಥ ಮೀಡಿಯಾದವ್ರಿಗೆ, ನೀವು ಇದನ್ನ ಇದು ಮಾಡೋ ಬದಲು ಹೋಗಿ ಅದನ್ನ ಸೌಜನ್ಯ ಶಿಷ್ಟ ಅವ್ರಿಗೆಲ್ಲ ನ್ಯಾಯ ಕೊಡಿಸಿ. ಆಗಲ್ಲ. ಆಮೇಲೆ ಸ್ವಲ್ಪ ಕೋರ್ಟಲ್ಲಿ ನಾನು ಇಲ್ಲಿಂದನೇ ಕೈ ಮುಗಿದು ಕೇಳ್ಕೊತೀನಿ ಜಡ್ಜ್ ಸಾಹೇಬರಿಗೆ, ಸರ್ ನಮ್ಮ ಬಾಸ್ಗೆ ದಯವಿಟ್ಟು ಬೇಲ್ ಕೊಡಿ. ದಯವಿಟ್ಟು ನಾವು ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸರ್ ಬೇಲ್ ಕೊಡಿ ನಮ್ಮ ಬಾಸ್ಗೆ, ಪ್ಲೀಸ್. ನಮ್ಮ ಬಾಸ್ಗೆ ಬೇಲ್ ಕೊಟ್ಟು ಹೊರಗಡೆ ಇದು ಮಾಡಿ. ಏಕೆಂದರೆ ನಮ್ಮ ಬಾಸ್ ಏನೂ ತಪ್ಪು ಮಾಡಿಲ್ಲ, ಅದು ನಮಗೆ ಗೊತ್ತು ಸರ್. ಅಂದರೆ ನಿಮಗೂ ಗೊತ್ತಿರುತ್ತೆ, ನೀವು ಆಲೋಚನೆ ಮಾಡೇ ಕೊಡ್ತೀರಾ ಅಂತ ನನಗೆ ಮುಂದಿನ ಸಲ ನಂಬಿಕೆ ಇದೆ ಕೋರ್ಟ್ ಮೇಲೆ. ಪ್ಲೀಸ್ ಸರ್, ಪ್ಲೀಸ್ ಬೇಲ್ನ ಕೊಡಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತೀನಿ. ಪ್ಲೀಸ್ ನೋಡಿ, ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ, ನಾವೆಲ್ಲರೂ ತಿಳ್ಕೊಬೇಕು. ಮೀಡಿಯಾನ ನೋಡೋದನ್ನ ನಾವೇ ಕಮ್ಮಿ ಮಾಡೋಣ. ನಮ್ಮಿಂದನೇ TRP. ನಾವು ನೋಡ್ತಿದ್ರೆ ನನ್ನ ಮಕ್ಳಿಗೆ TRPನೇ ಇಲ್ಲ. ಇನ್ನೂ ಕೆಲವರು ಫೇಕ್ ಐಡಿ ಇಟ್ಕೊಂಡು ಮೆಸೇಜ್ ಮಾಡಿದ್ರಲ್ಲ, ಅವ್ರಿಗೆ ಹೇಳ್ತಿರಲ್ಲ, ಕಚ್ಚಡ ನನ್ನ ಮಕ್ಕಳು, ನೀವು ಫೇಕ್ ಐಡಿ ಇಟ್ಕೊಂಡು ಮಾಡೋದೆಲ್ಲ ಕಂಡ್ರೋ, ನಿಮ್ಮ ಹೆಸ್ರು ಇಟ್ಕೊಂಡು ಮಾಡ್ರೋ. ಯಾಕ್ರೋ ನಿಮ್ಮ ಹೆಸ್ರು ಇಟ್ಕೊಂಡು ಹೇಳೋಕ್ಕೆ ನಿಮ್ಮ ಅಪ್ಪ ಅಮ್ಮ ಹೆಸ್ರು ಇಟ್ಟಿಲ್ವಾ? ಮಾಡೋಕ್ಕಾಗಲ್ವಾ? ಫೇಕ್ ಐಡಿ ಇಟ್ಕೊಂಡು ಯಾಕ್ರೋ ಮಾಡ್ತೀರಾ? ನಮ್ಮ ಡಿ ಬಾಸ್ ಸರ್ ಹೆಸ್ರು ಯಾಕ್ರೋ ಹಾಳು ಮಾಡ್ತೀರಾ? ಪ್ಲೀಸ್ ನೆಕ್ಸ್ಟ್ ಟೈಮು ಇದೇ ಥರ ಬೇರೆಯವ್ರಿಗೂ ಆಗ್ಬೋದು, ಎಚ್ಚರಿಕೆಯಿಂದಿರಿ. ಸೊ ಕೆಲವ್ರಿಗಂತೂ ನೆಮ್ಮದಿಯಾಗಿರುತ್ತೆ, ನಮ್ಮ ಬಾಸ್ ಬೀಳೋದನ್ನೇ ಕಾಯ್ತಿದ್ರು. ಆದರೆ ನಾನಂತೂ ಆವಾಗಲೂ ಡಿ ಬಾಸ್ ಅಭಿಮಾನಿ, ಇವಾಗಲೂ ಡಿ ಬಾಸ್ ಅಭಿಮಾನಿ. ನಾನು ಸತ್ರು ಡಿ ಬಾಸ್ ಅಭಿಮಾನಿ. ನೆಕ್ಸ್ಟ್ ಒಂದು ಜನ್ಮ ಇದ್ದರೆ ನಾನು ಆವಾಗಲೂ ಕೂಡ ಡಿ ಬಾಸ್ ಸರ್ ಅಭಿಮಾನಿಯಾಗೆ ಹುಟ್ಟಬೇಕು ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ಟೈಮು ನನ್ನ ಜನ್ಮ, ಎಷ್ಟು ಜನ್ಮ ಇದೆಯೋ ಮನುಷ್ಯನ ಜನ್ಮ ಆಗಿ, ಅಷ್ಟು ಡಿ ಬಾಸ್ ಸರ್ ಅಭಿಮಾನಿಯಾಗೆ ಹುಟ್ಟಬೇಕು. ಅಥವಾ ನಾನು ಪ್ರಾಣಿ ಆದರೂ ಅಷ್ಟೇ, ನಾನು ಡಿ ಬಾಸ್ ಸರ್ ಅಭಿಮಾನಿಯಾಗೆ ಹುಟ್ಟಬೇಕು. ನನಗೆ
ದೇವರು ಅವರು. ನಮಗೆ ನಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳಿಗೆ ದೇವರು. ಏನೇ ತಪ್ಪಾಗಿ ಮಾತಾಡಿದ್ರು ಕ್ಷಮಿಸಿ ಡಿ ಬಾಸ್ ಸರ್ ಅಭಿಮಾನಿಗಳು. ಏಕೆಂದರೆ ನಾನಿನ್ನೂ ಚಿಕ್ಕವನು, ಬಟ್ ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ. ಬಟ್ ಏನೋ ನನಗೆ ತುಂಬ ನೋವಾಗಿದೆ, ಅದನ್ನು ನಮ್ಮ ಡಿ ಬಾಸ್ ಸರ್ ಅಭಿಮಾನಿಗಳ ಜೊತೆ ಹಂಚ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದೆ. ಜೈ ಡಿ ಬಾಸ್, ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ.